This is a bond of real friendship. Great friend, my great friend. A source of strength in an uncertain world. Am Israel Chai. ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ಪ್ರವಾಸದಲ್ಲಿದ್ದಾರೆ. ಭಾರತ ಹಾಗೆ ಇಸ್ರೇಲ್ ನಡುವೆ ಮಹತ್ವದ ಮಾತುಕತೆ ಶುರುವಾಗಿದೆ. ಎರಡೂ ದೇಶಗಳು ದೊಡ್ಡ ಮಟ್ಟದಲ್ಲಿ ಒಪ್ಪಂದಕ್ಕೆ ಸಜ್ಜಾಗಿದೆ. ಇದೇ ಟೈಮ್ನಲ್ಲಿ ಇಸ್ರೇಲ್ ಸರ್ಕಾರ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡಿದೆ. ಹಾಗೆ ನೆತನ್ಯಾಹು ಅಂತೂ ಮೋದಿಯವರನ್ನ ಅಪ್ಪಿ ಕೈಕುಲುಕಿ ಬಹಳ ಆತ್ಮೀಯವಾಗಿ ವೆಲ್ಕಮ್ ಮಾಡೋ ಟೈಮ್ನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಂಡ್ರು. ಹಾಗೇನೆ ಮೋದಿಯವರನ್ನ ಬಣ್ಣಿಸಿದ್ರು, ಹೊಗಳಿದ್ರು. ಇದೆಲ್ಲವನ್ನ ನೋಡಿದ್ರೆ ಸಹಜವಾಗಿಯೇ ಪಾಕ್ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿರೋದು ಗ್ಯಾರಂಟಿ ಅಲ್ವಾ? ಭಯೋತ್ಪಾದನೆಯನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಇಸ್ರೇಲ್ ಸಂಸತ್ನಲ್ಲಿ ಮೋದಿ ಭಾಷಣ ಮಾಡಿದ್ರು. ಇದಕ್ಕೆ ನೆತನ್ಯಾಹು ಅವರು ಕೂಡ ಸಪೋರ್ಟ್ ಮಾಡಿದ್ರು. ಮೋದಿಯ ಮಾತನ್ನ ಒಪ್ಕೊಂಡ್ರು, ಚಪ್ಪಾಳೆಯನ್ನ ತಟ್ಟಿದ್ರು. ಈಗ ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇರುವಂತಹ ಇದೇ ಇಸ್ರೇಲ್ ದೇಶದ ಪರವಾಗಿ ಭಾರತ ಕೂಡ ಜೊತೆಯಾಗಿ ನಿಂತ್ಕೊಂಡಿದೆ. ಇಷ್ಟೆಲ್ಲದರ ನಡುವೆ ಇಸ್ರೇಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಭಯ ಶುರುವಾಗಿರುವುದು ಕೂಡ ಅಷ್ಟೇ ಸತ್ಯ. ಪ್ರಧಾನಿ ಮೋದಿಯವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ನಡುವೆ ಅತ್ಯುತ್ತಮ ಸ್ನೇಹ ಬಾಂಧವ್ಯ ಇದೆ. ಅನೇಕ ಸಲ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರೇ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. 2017ರ ಟೈಮ್ನಲ್ಲಿ ಫಸ್ಟ್ ಟೈಮ್ ಇಸ್ರೇಲ್ ದೇಶಕ್ಕೆ ಮೋದಿಯವರು ಭೇಟಿ ಕೊಟ್ಟಿದ್ರು. ಅದಾದ್ಮೇಲೆ 9 ವರ್ಷಗಳಾದ್ಮೇಲೆ ಮೋದಿಯವರು ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಇದೇ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಭಯ ಶುರುವಾಗಿದೆ. ಭಾರತ ಮತ್ತು ಇಸ್ರೇಲ್ ಈಗ ಒಗ್ಗಟ್ಟಿನಿಂದ ಉಗ್ರರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಮುಂದಾಗಿರೋದು ಪಾಕಿಸ್ತಾನ ಸೇನೆ ಪಾಕ್ ಸರ್ಕಾರದ ನಿದ್ದೆ ಹಾರಿ ಹೋಗೋ ಹಾಗೆ ಮಾಡಿದೆ. ಭಾರತ ಮತ್ತು ಇಸ್ರೇಲ್ ನಡುವೆ ಇರೋ ಈ ಗಟ್ಟಿಯಾದ ಸ್ನೇಹವನ್ನ ನೋಡಿ ಪಾಕಿಸ್ತಾನ ಹೊಸ ಕುತಂತ್ರ ಮಾಡ್ತಾ ಇದ್ದು, ಪಾಕಿಸ್ತಾನ ಮತ್ತೊಂದು ಖ್ಯಾತೆ ತೆಗೆಯುತ್ತಾ ಅಥವಾ ಇಸ್ರೇಲ್ ಜೊತೆಗೆ ಭಾರತದ ಈ ಗಟ್ಟಿಯಾದ ಸಂಬಂಧ ನೋಡಿ ಸುಮ್ಮನೆ ಇರುತ್ತಾ ಗೊತ್ತಿಲ್ಲ. ಆದ್ರೆ ನೆತನ್ಯಾಹು ಹಾಗೆ ಮೋದಿಯ ಮಧ್ಯೆ ಇರೋ ಡೀಪ್ ಫ್ರೆಂಡ್ಶಿಪ್ ನೋಡಿ ಪಾಕಿಸ್ತಾನ ಹೊಟ್ಟೆ ಕಿಚ್ಚು ಪಡ್ತಾ ಇರುವುದಂತೂ ಅಷ್ಟೇ ಸತ್ಯ. This is a bond of real friendship. Great friend, my great friend. Thank you. India stands with Israel firmly, with full conviction in this moment and beyond. Our shared ideals are the deep foundations that give strength to our modern partnership. We are democracies shaped by history and focus on the future. Our partnership is grounded in shared experience and shared aspirations. Our strong partnership not only serves national interests but also contributes to global stability and prosperity. Let us ensure that the friendship between India and Israel remains a source of strength in an uncertain world. Am Israel Chai. Jai Hind. Thank you.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.